ಸರ್ ಇದು ಟ್ರಾಫಿಕ್ ಜಾಮ್ ಯಾವಾಗ ಕ್ಲಿಯರ್ ಆಗುತ್ತೆ ಸರ್? ಲೇ ಇದು ಕ್ಲಿಯರ್ ಆಗಕ್ಕೆ ಆಗದೇ ಇಲ್ಲ ಕಣ. ನೋಡು ಬೆಂಗಳೂರಲ್ಲಿ 5 ನಿಮಿಷ ಮಳೆ ಬಂದ್ರೆ 5 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ ಕಣ. ಇದು ಯಾವಾಗ ಕ್ಲಿಯರ್ ಆಗುತ್ತೆ ಯಾವಾಗ ಇದಾಗುತ್ತೆ ಒಂದು ಗೊತ್ತಾಗಲ್ಲ ಕಣ. 1 ನಿಮಿಷ ಇರು, ನಿಮ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ? ಥ್ಯಾಂಕ್ ಯು ಅಂತ ಹೇಳ್ಬೇಡಿ ಅಂದಲ್ಲ. ಯಾಕೆ? ಅದಕ್ಕೆ ಬೇರೆ ಅರ್ಥನೇ ಇದೆ. ಏನು? ಐ ಲವ್ ಯು ಅಂತ. ಹೌದಾ? ಥ್ಯಾಂಕ್ ಯು ಟು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಅವಳಿಂದ ಸೌತೆಕಾಯಿ ಮರ ಸೈಡ್ ಹೋಗೋ. ಯಾವನಿಗೆ ಸೌತೆಕಾಯಿ ಮರ ನಿನ್ಗೆ? ಕಾಟ್ಲೆಕಾಯಿ ಮರ ಅಂದ್ಬಿಟ್ಟು ಬೇಜಾರಿಲ್ಲ, ಸೌತೆಕಾಯಿ ಮರ ಬೇಡ ನಂಗೆ. ಎಕ್ಸ್ಕ್ಯೂಸ್ ಮೀ, ಈ ಟ್ರಾಫಿಕ್ ಯಾವಾಗ ಕ್ಲಿಯರ್ ಆಗುತ್ತೆ ಸರ್? ನೋಡಮ್ಮ, ಇಲ್ಲಿ ಸ್ಟ್ರೈಕ್ ನಡೀತಿತ್ತಲ್ಲ, ಅದಕ್ಕೆ ಮಿನಿಸ್ಟರ್ ಬಂದಿದ್ರು ಅದನ್ನ ನಿಲ್ಸಕ್ಕೆ ಅಂತ. ಅಷ್ಟೊಳಗೆ ಯಾರೊಬ್ಬ ಪುಣ್ಯಾತ್ಮ ಬಂದು ಸೈಡ್ ಹೋಗೋ. ಪುಣ್ಯಾತ್ಮ ಬಂದು ಈ ಸ್ಟ್ರೈಕ್ ನ ಕ್ಲಿಯರ್ ಮಾಡ್ದ. ಇವಾಗ ಮಿನಿಸ್ಟರ್ ಇಲ್ಲಿ ಕೇಳಮ್ಮ, ಇಲ್ಲಿ ಇವಾಗ ಮಿನಿಸ್ಟರ್ ಈಗ ಮತ್ತೆ ಬರ್ತಾ ಇದಾರೆ, ಅದಕ್ಕೆ ಟ್ರಾಫಿಕ್ ಜಾಮು. ಸರ್ ನನಗೆ ಯಾಕೋ ನೋವು ಜಾಸ್ತಿ ಆಗೋ ತರ ಕಾಣ್ತಿದೆ, ದಯಮಾಡಿ ಬೇಗ ಟ್ರಾಫಿಕ್ ಕ್ಲಿಯರ್ ಮಾಡಿ ಸರ್. ಮಾತಾಡ್ತಾ ಇದ್ದೀನಮ್ಮ. ಸರ್ ಇಲ್ಲಾಂದ್ರೆ ಇಲ್ಲೇ ನನಗೆ ಮಗುವಾಗಿ ಹೋಗ್ಬಿಡುತ್ತೆ ಸರ್. ನಿಮ್ಮನ್ನ ಕರ್ಕೊಂಡು ಹೋಗ್ಬೋದಮ್ಮ. ಈ ಟ್ರಾಫಿಕ್ ಜಾಮ್ ಅಲ್ಲಿ ಹೋಗಕ್ ಬಹಳ ಕಷ್ಟ. ಈ ಬೆಂಗಳೂರಲ್ಲಿ ನಡ್ಕೊಂಡು ಹೋದ್ರೆ 1 ಅವರ್ಗೆ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು ಕಣ. ಆದ್ರೆ ಕಾರಲ್ಲಿ ಹೋದ್ರೇನೆ ಟ್ರಾಫಿಕ್ ಅಲ್ಲಿ 300 ಮೀಟರ್ ಹೋಗಕ್ಕೂ ಆಗಲ್ಲ ಕಣ. ತಿರ್ಗಾ ಏನಾಯ್ತು ನಿನ್ಗೆ? ಹೌದಾ? ಯಾರ್ದು ಕುಡಿಲಿ? ಅಲ್ಲ ಅವ್ಳು ಕೆಲ್ಸಕ್ಕೆ ಬರಲ್ಲ ಕಣ್ರೆ, ಅವಳು ಸೂಪರ್ ಸ್ಟಾರ್ಗೆ ಎಂಟಿ ಆಗ್ಬಿಟ್ಟಿದ್ದಾಳೆ. ನೀವೇ ನಾಳೆಯಿಂದ ಮನೆ ಕೆಲ್ಸಕ್ಕೆ ಬನ್ನಿ. ಹೆಂಗೋ ಕನೆಕ್ಟ್ ಆಗ್ಬಿಡ್ತ. ಅವಳಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅನ್ಸುತ್ತೆ, ಹೆಲ್ಪ್ ಮಾಡ್ಬೇಕು, ಹೆಲ್ಪ್ ಮಾಡಿ. ಯಾರಾದ್ರೂ ಹೆಂಗಸರು ಇದ್ರೆ ಬಂದು ಒಂಚೂರು ಹೆಲ್ಪ್ ಮಾಡ್ರಮ್ಮ. ಎಲ್ಲ ನಿಮ್ಮಿಂದನೇ ಆಗಿದ್ದು. ಈ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರೆ ಇವಾಗ ಈ ತರ ಆಗ್ತಾನೆ ಇರ್ಲಿಲ್ಲ. ಯಾಕೆ ಹಿಂಗ್ ಮಾಡಿದ್ರಿ? ಅನ್ಯಾಯವಾಗಿ ಒಂದ್ ಜೀವ ಹೋಯ್ತಲ್ಲಯ್ಯ. ಸರ್ ನಿಮಗೂ ಹೆಂಡ್ರು ಮಕ್ಕಳು ಇದ್ದಿದ್ರೆ ಹಿಂಗಾದ್ರೆ ನೀವು ಸುಮ್ಮನೆ ಇರ್ತಿದ್ರ ಸರ್? ಅನ್ಯಾಯವಾಗಿ ಒಂದ್ ಜೀವ ಹೋಗ್ಬಿಡ್ತಲ್ಲ ಸರ್. ಈ ಟ್ರಾಫಿಕ್ ಕ್ಲಿಯರ್ ಆಗಿದ್ರೆ ಒಂದು ಪ್ರಾಣನಾದ್ರೂ ಉಳಿತಿತ್ತಲ್ಲ ಸರ್. ನಿಲ್ಲಿಸ್ರಿ ಸಾಕು. ನಮಗೂ ಮನುಷ್ಯತ್ವ ಇದೆ, ಹೆಂಡತಿ ಮಕ್ಳಿದ್ದಾರೆ, ನಮ್ ಕೈಲಿ ಏನಿದೆ? ಮೇಲಧಿಕಾರಿಗಳು ಏನ್ ಹೇಳ್ತಾರೋ ಅದನ್ನ ಮಾಡ್ತೀವಿ. ನಾವು ಕೆಲ್ಸಕ್ಕೆ ಸೇರೋಕ್ ಮೊದ್ಲು ಜನಸೇವೆ ಮಾಡ್ಬೇಕು ಅಂತಾನೆ ಸೇರಿತ್ತು. ಆಮೇಲೆ ಗೊತ್ತಾಯ್ತು ನಮ್ಮಂತ ಟ್ರಾಫಿಕ್ ಪೊಲೀಸ್ ಕೈಲಿ ಏನೂ ಇಲ್ಲ ಅಂತ. ನೀವು ನನ್ನನ್ನು ಕೇಳೋದ್ ಬಿಟ್ಟು ಹೋಗಿ ನೀವು ಗೆಲ್ಸಿದಿರಲ್ಲ ಹಿಂಗೆ ಸೇಮ್ ಟು ಸೇಮ್ ಅವತ್ ನಾನ್ ಸತ್ತಾಗ್ಲು ಇದೇ ರೀತಿ ಜಗಳ ಮಾಡ್ತಾ ಇದ್ರು, ಇದೇ ರೀತಿ ಕಿರ್ಚಾಡ್ತಾ ಇದ್ರು. ಆದ್ರೆ ನಾನ್ ಸಾಯ್ಬೇಕಾದ್ರೆ ಯಾರು ನನ್ನ ಹತ್ರ ಬಂದು ನೋಡ್ಲೇ ಇಲ್ಲ. ಪಾಪ ಒಬ್ಬ ಬಂದ, ಆಂಬುಲೆನ್ಸ್ಗೂ ಕಾಲ್ ಮಾಡ್ದ, ಆಂಬುಲೆನ್ಸ್ ಬಂತು, ಆದ್ರೆ ನನ್ನ ಹತ್ರ ಬರ್ಲಿಲ್ಲ. ಯಾಕೆ ಹೇಳಿ? ಟ್ರಾಫಿಕ್ ಜಾಮ್. ನಾನು ಅಲ್ಲೇ ಸತ್ತೋದೆ. ತಪ್ಪು ನಂದೇ ಸಾರ್. ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕ್ತಂಗ್ ಬರ್ತಿದ್ದೆ, ಬಿದ್ದೆ, ಸತ್ತೆ. ಅವತ್ತಿಂದ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. 1000 ಜನ ಬರ್ತಾರೆ, 100 ರೀತಿಲಿ ಸಾಯ್ತಾರೆ. ಅವತ್ತು ಹಿಂಗೆ ಕಿತ್ತಾಡ್ತಾರೆ, ಇದೇ ರೀತಿ ಜಗಳ ಮಾಡ್ತಾರೆ, ಇದೇ ರೀತಿ ಕಂಪ್ಲೇಂಟ್ ಮಾಡ್ಬೇಕು ಅಂತಾರೆ. ಆದ್ರೆ ಯಾರೊಬ್ನು ಇದಕ್ಕೆ ಕೊನೆನೇ ಇಲ್ವಾ? ನೋಡಿ, ಅಲ್ಲೊಬ್ಬ ಇನ್ಯಾರೋ ಸತ್ತ ಅನ್ಸುತ್ತೆ. ಆಲ್ರೆಡಿ ಸತ್ತೋಗಿದ್ದೀನಿ, ಇನ್ನೇನ್ ಸೂಸೈಡ್ ಮಾಡ್ಕತ್ಯಾ? ನಿಮಗೆ ಹೊಡೆದು ಬುದ್ಧಿ ಕಲಿಸ್ಬೇಕು. ಇನ್ನೊಂದ ಕೊಡಿಯೇ? ಸಿಗಲ್ಲ. ನಿಮಗೆ ಹಿಂಗೆ ಹಿಂಸೆ ಕೊಡಬಾರ್ದು. ಮತ್ತೆ ನೋಡಿದ್ರ ಅವನು ನೋಡಿದ್ರೆ ಅಸಹ್ಯ ಆಗುತ್ತೆ. ಅವನ್ನೇನೆ ನೋಡೋದು. ಮಾಡ್ತೀನಿ ರೀ, ಸೇರ್ಕೋತೀನಿ. ಬೇಡ, ಸೇರ್ಕೋತೀನಿ. ಬೇಡ ಕಣೆ, ನಾ ಇವಳ ಮನೇಲಿ ಸೇರ್ಕೊಂಡೆ. ಬೇಡ ಕಣೆ, ತಡೀರಿ, ನಿಮಗ ಆಟ ಆಡಿಸ್ತೀನಿ ಈಗ. ರೀ ಏನ್ರಿ ನೀವ್ ಬರೀ ಕೈ ಹಿಡ್ಕೊಂಡ್ ಡಾನ್ಸ್ ಮಾಡ್ತೀರಾ? ಮುತ್ಕೊಡ್ರಿ.
ಮುತ್ಕೊಟ್ಟೆ ನಾನು ಹೆಂಗಿದ್ರು ಮಾಡಿ ಇವ್ನು ಏನೇ ಸೇರ್ಕತ್ತೀನಿ ಗಲೀಜ್ ನನ್ ಮಗ ಎಲ್ಲಿ ಬಿದ್ದಿದ್ದೆ ಇವನು ವಾಸನೆ ಹೊಡಿತಾನೆ ಇವನ್ ಸೇರ್ಕೊಂಡ್ ಬೇಡ ಯಾರನ್ನ ಸೇರ್ಕೊಂಡ್ಲಿ ಓ ಇಲ್ಲೊಬ್ಬ ಬತ್ತಾವ ನೀವನ್ ದೇಹ ಸೇರ್ಕೊಂಡ್ಬಿಡ್ತೀನಿ ಏಯ್ ಹೋಗಿ ಹೋಗಿ ಇವನ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ರೆ ನಿನ್ಗೇನೇ ಬಂದಿದ್ರು ದೊಡ್ಡವಾಗ ಲೇ ಕೋತ್ ನನ್ನ ಮಗನೇ ನೀನ್ ಯಾವ ನನ್ನ ಹೆಂಡತಿ ನೋಡಕ್ಕೆ ಒಂದ್ ನಿಮಿಷ ಇರು ಗುರು ಮಾತಾಡ್ತಲ್ವಾ ಇಲ್ಲಿ ಸರಿ ಸರಿ ಅಲ್ಲ ಕಣೆ ನಾನಕ್ ಒಂದ್ ನಿಮಿಷ ಇರ್ಬೇಕು ಒಂದ್ ನಿಮಿಷ ಆಯ್ತಾ ಇಲ್ಲ ಮತ್ತೆ ಸೈಡಲ್ಲಿ ನಿಂತ್ಕೋ ಮಾತಾಡ್ತಿದ್ದೀನಿ ತಾನಿಲ್ಲಿ ಸಾರಿ ಅಲ್ಲ ಕಣ ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ಅದಕ್ಕೆಲ್ಲ ಹಿಂಗೆಲ್ಲ ಮಾಡ್ತಾರ ಚಿನ್ನ ಅಲ್ವಾ ಸರ್ ಹಂಗೇನಾದ್ರು ಬರುತ್ತಾ ಸರ್ ಹೌದೌದು ಅವನೇ ಒಪ್ಕೊಂಡಾದ್ಮೇಲೆ ಹಿಂಗೇನೆ ನಿಂದು ಮಗನೇ ನಿನ್ ಮನೆ ಕೆಲಸದವನು ನನ್ನ ಹೆಂಡತಿ ಕೈ ಮುಟ್ಕೊಂಡೆ ಮಾತಾಡ್ತೀಯನೋ ನನ್ನ ಗಂಡಕ್ಕೆ ಹೊಡಿತೇನೋ ನೋಡ್ರಿ ನೀವ್ ಇನ್ನೊಂದ್ಸಲ ನನ್ ಮೇಲೆ ಕೈ ಮಾಡಿದ್ರೆ ನಾನ್ ನಿಮ್ ಮೇಲೆ ಕೋಪ ಮಾಡ್ಕೋತೀನಿ ಅಯ್ಯೋ ಬೇಡ ಕಣಮ್ಮ ಇನ್ನೊಂದ್ಸಲ ನಿನ್ ಮೇಲೆ ಕೋಪನೇ ಮಾಡ್ಕೊಳಲ್ಲ ಏನ್ ಸರ್ ಇದು ನನ್ನ ಹೆಂಡತಿ ಕೋಪ ಮಾಡ್ಕೊಂಡ್ರೆ ಕೆಲಸದವನ ಬಿಟ್ಟು ಸಮಾಧಾನ ಮಾಡ್ತಾವೆ ಅವಳು ನನ್ನ ಹೆಂಡ್ತಿನ ಇವಳು ಹೆಂಡ್ತಿನ ಬೇಕಿದ್ರೆ ಇವನ್ ಮೇಲೆ ಆಡೆ ನಾನು ನಿಮ್ ಮೇಲೆ ಕೋಪ ಮಾಡ್ಕೊಳಲ್ಲ ಇವ್ರ ಮೇಲೆ ಆಣೆ ಇಬ್ರು ನನ್ನ ಮೇಲೆ ಆಣೆ ಮಾಡ್ತೀರಾ ನೀವು ಹಿಂಗಲ್ಲ ಕಣೆ ದೊಣ್ಣೆ ತಗೊಂಡು ನಿಮ್ಮ ದೊಣ್ಣೆ ಎಲ್ಲ ಬಿಡು ಯಪ್ಪ ನನ್ನ ಮಗ ಬಿಟ್ಟಿದ್ರೆ ನಾಯಿಗೆ ಹೊಡೆದಂಗೆ ಹೊಡೆದು ಸಾಯಿಸೇ ಬಿಡವ ಕಣೆ ನೀವು ಒಂದ್ಸಲನೂ ಹಿಂಗ್ ಹೊಡೆದಿಲ್ಲ ನನಗೆ ಎಲ್ಲಾದ್ರೂ ಬೇರೆ ಕಡೆ ಹೋಗೋಣ ಬಾ ನಡೀರಿ ಹೋಗೋಣ ಮೊದ್ಲು ಏನ್ ಸರ್ ಇದು ಉಡಕ್ ಮುಂಚೆನೆ ಬಿದ್ದೋಗ್ಬಿಟ್ರು ಇನ್ ನಾಟಕ ಮಾಡ್ತಾರ ಮೇಕೆ ರೀ ಏನಾಯ್ತು ರೀ ಅಪ್ಪ ಏನಾಯ್ತು ರೀ ಅಂತ ನಾಟಕ ಮಾಡ್ತಾಳೆ ಅಂತ ತೆಗೆದ್ ಬಿಟ್ಟ ಅಂದ್ರೆ ನಾಚಿಕೆ ಆಗಲ್ವೇನೆ ಹೋಗಿ ಕೆಲಸದ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ಯಾ ರೀ ನಾನ್ ನಿಮ್ ಜೊತೆನೆ ರೊಮ್ಯಾನ್ಸ್ ಮಾಡಲ್ಲ ಇನ್ನು ಈ ಮುಸುಡಿ ಜೊತೆ ರೊಮ್ಯಾನ್ಸ್ ಮಾಡ್ತೀನ ಅಂದ್ರೆ ನೀವು ನನ್ ಮೇಲೆ ಅನುಮಾನ ಪಡ್ತಾ ಇದೀರೇನ್ರಿ ಏನಾಯ್ತು ಯಜಮಾನ್ರೆ ತೆಗೆದ ಬಿಟ್ಟ ಅಂದ್ರೆ ಮಗನೇ ನೀನು ಕೆಲಸದವನು ಅಮ್ಮೋರ್ನೆ ಮುಟ್ತೀರಾ ನಿಮ್ ಮುನ್ನೆ ಮುಟ್ಟಲ್ಲ ಇನ್ನು ಅಮ್ಮೋರ್ ಮುಟ್ತೀನ ನಾನು ತಗೊಂಡ್ರಿ ಇದು ತಗೊಂಡು ಮನೆ ಕ್ಲೀನ್ ಮಾಡಿ ಏನ್ ಸರ್ ಎಲ್ಲೋ ಚಿಕನ್ ಸ್ಮೆಲ್ ಬರ್ತೈತೆ ಸಾಯ್ಬೇಕಾದ್ರೆ ಚಿಕನ್ ತಿನ್ ಸಾಯನ ಅನ್ಕೊಂಡಿದ್ದೆ ಅವಳು ಚಿಕನ್ ತಿನ್ನಕ್ಕೂ ಬಿಟ್ಟಿಲ್ಲ ಇವಳು ದೇಹ ಸಿರ್ಕೊಂಡು ಚಿಕನ್ ಆದ್ರೂ ಸಮ ತಿಂದ್ಬಿಡ್ತೀನಿ ಇವತ್ತು ಚಿಕನ್ನ ಬಾರಿಸ್ಬಿಡ್ತೀನಿ ಇವತ್ತು ಚಿಕನ್ ನ ಬಾರಿಸ್ಬಿಡ್ತೀನಿ ಲಾ 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 ನನ್ನ ಹೆಂಡತಿ ಮಾಡಿರೋ ಚಿಕನ್ನೇ ಈ ರೇಂಜಿಗೆ ಸ್ಮೆಲ್ ಬರ್ತಿದೆ ಅಂದ್ರೆ ಇನ್ನು ನನ್ನ ಹೆಂಡತಿ ಯಾವ ರೇಂಜಿಗೆ ಮೂಡಲ್ಲಿರ್ಬೇಡ ಮೇಡಮ್ ಇವತ್ತು ಫಸ್ಟ್ ನೈಟು ಹೇ ಮಾನ್ಸಿ ಏನಾಗಿದೆ ಲೇ ನಾನು ನಿನ್ನ ಹೆಂಡತಿ ಎಲ್ಲ ಕಾಣೋ ಗಂಡ್ಸು ವಾಯ್ಸ್ ಏನಾಗಿದೆ ಲೇ ನಾನ್ ನಿನ್ ಹೆಂಡತಿ ಅಲ್ಲ ಕಣೋ ಗಂಡ್ಸು ನೀನು ಗಂಡ್ಸು ಆದ್ರೆ ನಾನು ಹೆಂಗ್ಸು ಬಾ ಕಾಪಾಡಿ ಯಾರಾದ್ರೂ ನನ್ನ ಕಾಪಾಡಿ ಪ್ಲೀಸ್ ಯಾರಾದ್ರೂ ಕಾಪಾಡ್ರಲ್ಲ ಕಾಪಾಡ್ರು ಯಾರು ಅಯ್ಯೋ ಇವನ್ಯಾರು ಅಯ್ಯೋ ಹಿಂಗ್ ಮಾಡ್ತಿದ್ದಾನಂದ್ರೆ ರೀ ಯಾಕ್ರಿ ಹಿಂಗಾಯ್ತು ಏನಾದ್ರೂ ಮಾಡಿ ಕಾಪಾಡಿ ನನ್ನ ತಡೀರಿ ಇವನ್ ಮೈನ ಸೇರ್ಕೋತೀನಿ ಇವನ್ ಮೈ ಎಷ್ಟು ಕಪ್ಪು ವಾಸನೆ ಬರ್ತಾ ಇದೆ ರೇ ತಡೀರಿ ಒಂದ್ ನಿಮಿಷ ಯಾರ ಬೈಲಿ ಸೇರ್ಕೊಳ್ಳಿ ಕೆಲಸದ ಬೈಯಲ್ಲಿ ಸೇರ್ಕೋತೀನಿ ಅಯ್ಯಯ್ಯೋ ನನ್ ಗಂಡನ್ ಯಾರೋ ಹಿಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಇಲ್ಲಿ ಗಂಡಸ್ರಿಲ್ವಾ ಪ್ಲೀಸ್ ಯಾರು ಬಂದು ಬಿಡಿಸಿ ಏಯ್ ಬಿಡೋ ಏಯ್ ಬಿಡೋ ಬಿಡೋ ಏನಾಯ್ತು ಅಯ್ಯೋ ಏನ್ ಸರ್ ಇದು ನನ್ನ ಹೆಂಡತಿ ನೋಡಿದ್ರೆ ನಾನು ಗಂಡ್ಸು ಅಂತವಳೆ ಇವ್ ನೋಡಿದ್ರೆ ಹೆಂಗ್ಸು ಅಂತವನೆ ಇವ್ರಿಬ್ರು ಮತ್ತೆ ನಾನು ಗಂಡ್ಸ ಹೆಂಗ್ಸ ಇಲ್ಲ 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 ಇಬ್ರು ಸೇರ್ಕೊಂಡು ನನಗೆ ಆಟ ಆಡಿಸ್ತೀರೋ ನನ್ನ ಹೆಂಡತಿಗೆ ಹೊಡಿತೇನೋ ನಿನ್ನ ಅಯ್ಯಯ್ಯೋ ನನ್ ಗಂಡನ್ಗೆ ಹೊಡೆದ್ಬಿಟ್ಟ ಅಯ್ಯೋ ಲೇ ಏನಾಯ್ತು ಏನಾಯ್ತಿನ ನನ್ ಮಗ ನಂಗೂ ಹೊಡೆದ್ಬಿಟ್ಟ ಕಣೆ ಹೆಂಗ್ ಹೊಡಿತಾನೆ ಬಾ ನಿನ್ಗಿಲ್ ಕುಚ್ಕೊಂಡು ಸಮಾಧಾನ ಮಾಡ್ತೀನಿ ಆಯ್ತಾ ನನ್ನ ಹೆಂಡತಿ ನಾನು ಹೊಡೆದಾಡ ಸತ್ಕಿ ತಗೋಬಿಟ್ಲಾ ಮಾನ್ಸೆ ಲೇ ಮಾನ್ಸೆ ಮಾನ್ಸೆ
ಏನು ಆಗ್ತಿದ್ದೀರಿ ನಮ್ಮ ಮನೇಲಿ ಏನೋ ಆಗ್ತಿದ್ದೀರಿ ನಮ್ಮನ್ ಬಿಟ್ಟು ಬೇರೆ ಯಾರೋ ಇದು ಮಾಡಿದ್ರಿ ಯಜಮಾನ್ರೆ ಮನೇಲಿ ಏನೇನೋ ನಡೀತಿದೆ ಕಣ ಯಜಮಾನ್ರೆ ನನ್ಗೆ ಅನ್ನಿಸ್ತಾ ಇದೆ ಈ ಮನೇಲಿ ದೆವ್ವ ಇದೆ ಅಂತ. ಏನಂದೆ? ದೆವ್ವ ಇದೆ ಅಂತ. ದೆವ್ವನ? ಅದಕ್ಕೆ ನನ್ಗೊಬ್ಬ ಗೊತ್ತಿರೋ ಮಂತ್ರವಾದಿ ಇದ್ದಾನೆ. पशुपति रब ने बना दी जोड़ी जिंदगी ना मिलेगी दोबारा दबंग टू ಸೂಪರ್ ಮಚ್ಚಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೂಕರೋ ಬೇಟಾ ಸೂಕರೋ ಸೂಕರೋ ಬೇಟಾ ಸೂಕರೋ ಅಯ್ಯೋ ದೆವ್ವ ಹೊಂಟಾಯ್ತಾ? ದೆವ್ವ ಹೊಂಟೋಯ್ತು ನನ್ನ ಗಂಡನ ದೆವ್ವ ಇರಿ ಯಜಮಾನ್ರೆ ದೆವ್ವ ಹೊಂಟಾಯ್ತು ಯಜಮಾನ್ರೆ. ನನ್ನ ಮುಖಕ್ಕೆ ಯಾಕೋ ನೀರಿಸಿದೆ? ಯಾಕೆ ಏನಾಯ್ತು? ಅವನ್ ಕಗ್ಗಳಿಗೆ ವಾಸನೆ ತಡಿಯಕ್ ಆಗ್ತಾ ಇಲ್ಲ. ನನಗೆ ಗೊತ್ತಾಯ್ತು ಪ್ರಾಬ್ಲಮ್ ಇವನ್ಗಲ್ಲ ಇವನ್ಗೆ ಸೂಕರೋ ಬೇಟಾ ಸೂಕರೋ ಬೇಗ ಮಾಡು. ಒಂದ್ ನಿಮಿಷ ಇರೋ ಗುರು. ಯಜಮಾನ್ರೆ ನೀವೇನು ತಲೆ ಕೆಡ್ಸ್ಕೊಬಿಡಿ. ಈ ಮಂತ್ರವಾದಿ ಇಲ್ಲಿರೋ ದೆವ್ವನ ಓಡಿಸ್ತಾನೆ. ಅದಂಗೆ ಇವನ್ ಬಗಲ್ ಪವರ್ ಇಂದ ನಾವೇ ನಿಂತ್ಕೊಳಕ್ ಆಗ್ತಲ್ಲ. ದೆವ್ವ ಇಲ್ಲಿ ನಿಂತ್ಕೊತಾವೇಳಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನನಗೆ ಈಗ ಗೊತ್ತಾಯ್ತು ಸಮಸ್ಯೆ ಇಲ್ಲಿಲ್ಲ ಇಲ್ಲಿದೆ ಅಂತ. ಓಕೆ ಸ್ವಾಮಿಗಳೇ ಪ್ರಾಬ್ಲಮ್ ಹೇಳೋ ಫುಟ್ಬಾಲ್ ಕೆ ಬಾಲ್. ಹೌದಾ ಸ್ವಾಮಿಗಳೇ ಹತ್ರ ಬನ್ನಿ ಬೋಳು ಇಲ್ಲಿ ದೆವ್ವ ಇದೆ ಅದನ್ನ ಓಡಿಸ್ಬೇಕು. ಹೌದು. ಸ್ಟ್ರಾಂಗ್ ಮಂತ್ರ ಓದ್ಲಾ ಇಲ್ಲ ಸಾದಾ ಮಂತ್ರ ಓದ್ಲಾ? ಸ್ಟ್ರಾಂಗ್ ಹೇಳಿ. ಓಕೆ ಓಂ ಸ್ಟ್ರಾಂಗ್ ರಚಿತಾಯ ನಮಃ ಓಂ ಸ್ಟ್ರಾಂಗ್ ಗುರುವಾಯ ನಮಃ. ಸ್ಟ್ರಾಂಗ್ ಅಂತ ಸೇರಿಸಿದ್ರೆ ಸ್ಟ್ರಾಂಗ್ ಮಂತ್ರನಾ? ಸುಮ್ನಿರಮ್ಮ ಸ್ಪೇಸ್ ಸಿಕ್ಕಾಗ ಬಕೆಟ್ ಹಿಡಿದು ಬಿಡ್ಬೇಕು. ಅಷ್ಟು ಗೊತ್ತಾಗಲ್ವ ನಿಂಗೆ? ಈ ಮನೆಯಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ಇಬ್ರು ಗಂಡ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾರೆ. ಫಸ್ಟ್ ನೈಟ್ ನ ಮಾಡ್ಕೊಳ್ಳೋದೇನೆ. ಅವರು ದೆವ್ವಗಳಾಗಿ ಅವರು ಫಸ್ಟ್ ನೈಟ್ ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ನಿನ್ನ ಬಾಡಿಲಿ ಇನ್ನೊಂದು ಅವನ ಬಾಡಿಲಿ ಸೇರ್ಕೊಂಡಿವೆ. ಮತ್ ನನ್ ಬಾಡಿ ಸೇರ್ಕೊಂಡಿಲ್ಲ ಸ್ವಾಮೀಜಿ. ಅವುಗಳಿಗೆ ಬೇಕಾಗಿರೋದು ಬಾಡಿ, ಡೆಡ್ ಬಾಡಿ ಅಲ್ಲ.